ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಇವತ್ತಿನ ವಿಚಾರ ಅಥವಾ ಇವತ್ತಿನ ವಿಡಿಯೋ ಅಂದರೆ ಓಲೆ ಬೆಲ್ಲ ಅಥವಾ ತಾಟಿ ಬೆಲ್ಲ ಅಂತ. ಇದನ್ನೆಲ್ಲ ಕೇಳಿರ್ತೀರ ನೀವು. ಎಷ್ಟೋ ಜನ ಕೇಳಿರ್ತಾರೆ, ನೋಡಿರಲ್ಲ. ಯಾಕಂದರೆ ಇದನ್ನು ಉಪಯೋಗಿಸಿ ಗೊತ್ತಿದ್ದರೆ ಖಂಡಿತ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಹೊಸದಾಗಿ ಉಪಯೋಗಿಸೋರಿಗಾಗಿ ಇದನ್ನು ತಿಳ್ಕೊಂಡು ಉಪಯೋಗಿಸೋಂಥವ್ರು ಇದ್ದಾರೆ. ನೋಡಿ, ಇಲ್ಲಿ 2 ಥರದ ಬೆಲ್ಲ ನಾನಿವತ್ತು ಬೆಲ್ಲದ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಏನೆಂದರೆ, ಇದು ನಮ್ಮ ಸೌತ್ ಕೇಂದ್ರ ಉಡುಪಿ ಮ್ಯಾಂಗ್ಳೂರು ಕಡೆ ಎಲ್ಲ ಜಾಸ್ತಿ. ಆ ಕಡೆ ಶಂಭೂರು ಹೀಗೆ ಅಲ್ಲೆಲ್ಲ ತಯಾರಿಕೆನೇ ಮಾಡ್ತಾರೆ. ಇದು ನಾನು ತರಿಸ್ಕೊಂಡಿರೋದು. ಇದು ಏನಂದರೆ, ಇದೊಂದು ಪ್ಲೇನ್ ಇದೆ. ಇದಕ್ಕೆ ಎಲ್ಲ ಕಡಲೆ ಬೀಜ, ಶೇಂಗಾ ಬೀಜ, ಎಳ್ಳು, ಕೊಬ್ಬರಿ ಎಲ್ಲ ಹಾಕಿ ಇದು ತಿನ್ನೋಕ್ಕೆ ಮಾಡೋಂಥದ್ದು. ಸಾಮಾನ್ಯವಾಗಿ ಪ್ಲೈನಾಗೆ ಇರೋಂಥದ್ದು ಎಲ್ಲ ಕಡೆ ಮ್ಯಾಂಗ್ಳೂರು ಸ್ಟೋರು ಅಲ್ಲೆಲ್ಲ ಸಿಗುತ್ತೆ. ಇದೊಂದು ಸ್ವಲ್ಪ ಹೇಳಬೇಕು ಅವರಿಗೆ, ನಮಗೊಂಚೂರು ತರಿಸ್ಕೊಡಿ, ಈ ಥರ ತಿನ್ನೋಕ್ಕೆ ಇದೆಲ್ಲ ಹಾಕಿರೋದ್ರಿಂದ, ಶೇಂಗಾ ಬೀಜ, ಎಳ್ಳು, ಒಣಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಾಗೆ ಇದು ಏನಕ್ಕೆ ಓಲೆ ಬೆಲ್ಲ ಅಂತ ಇಷ್ಟಪಡ್ತಾರೆ, ಓಲೆ ಬೆಲ್ಲ ಯಾಕೆ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಇದರಲ್ಲೇ ಕ್ಯಾಲ್ಶಿಯಮ್ಮು, ಐರನ್ನು ಮತ್ತು ನಮಗೆ ಹಿಮೋಗ್ಲೋಬಿನು ಎಲ್ಲ ಅಂಶ ಕೂಡ ಇರುತ್ತೆ. ಇದನ್ನು ಮಾಡೋದು, ತಯಾರಿಕೆ ಮಾಡೋದು ಈ ಬೆಲ್ಲದಿಂದ ಅಲ್ಲ, ಅದು ಕಬ್ಬಿನ ಹಾಲಿಂದ ಅಲ್ಲ. ಇದು ಆ ಕಡೆ ಎಲ್ಲ ನೀವು ನೋಡಿರಬೇಕು. ತಾಟಿ ಬೆಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ಈ ತಾಳೆ ಬೊಂಡ ಅಂತ ಹೇಳ್ತೀವಿ, ತಾಟಿಲಿಂಗು, ತಾಳೆ ಬೊಂಡ ಅಂತ ಹೇಳ್ತೀವಿ ನಾವು ಅದಕ್ಕೆ. ಏನು ನಾವು ತಿಂತೀವಲ್ಲ, ಇಲ್ಲೆಲ್ಲ ಮಾರಾಟ ಮಾಡ್ತಿರ್ತಾರೆ ನೋಡಿ. ಆ ಮರದಿಂದ ಇಳಿಸುವಂಥ ಒಂದು ಏನು ಕಳ್ಳು ಅಥವಾ ನೀರ ಅಥವಾ ಶೇಂಗಾ ಅಲ್ಲ, ಸೇಂದಿ ಅಂತಾರೆ. ಅದು ಮಡಿಕೆ ಕಟ್ಟಿ ಅವರು ಆ ಮರಕ್ಕೆಲ್ಲ ಇಳಿಸಿ ಅದ್ರ ಹಾಲನ್ನೆಲ್ಲ ಸಂಗ್ರಹಿಸಿಬಿಟ್ಟು ಅದನ್ನು ಕುದಿಸಿ ಪಾಕ ಬರೆಸಿ ಇದನ್ನೆಲ್ಲ ಹಾಕಿ ಏನು ತಿನ್ನೋಕ್ಕಾದರೆ ಈ ಥರ ನಮಗೆ ಬೇಕಾದಂಥ ಕೊಬ್ಬರಿ, ಶೇಂಗಾ, ಎಳ್ಳು ಎಲ್ಲ ಹಾಕ್ಕೊಂಡು ತಯಾರು ಮಾಡೋಂಥದ್ದು. ಮತ್ತು ನಮಗೆ ಕಾಫಿಗೆ, ಇತರೆ ಲೇಹಗಳಿಗೆ ಬಳಸೋದಕ್ಕೆಲ್ಲ ಮಾಡೋಂಥ ಇದು ಎಲ್ಲ ಅದರಲ್ಲಿ ತಯಾರು ಮಾಡೋಂಥದ್ದು. ಏನಂದರೆ, ಇದರಲ್ಲೇ ನಮಗೆ ಈ ಕಡೆ ಎಲ್ಲ ಶೃಂಗೇರಿ, ಕೊಪ್ಪ, ಈ ಕಡೆ ಮಲೆನಾಡು ಕಡೆ ಕೂಡ ಇದನ್ನು ವ್ಯಾಪಕವಾಗಿ ಬಳಸ್ತಾರೆ. ವಿಶೇಷವಾಗಿ ಬಾಣಂತಿಯರಿಗೆ ಇದನ್ನು ಕೊಡ್ತಾರೆ. ಬಾಣಂತಿಯರಿಗೆ ಕಾಫಿ ದಿನ ಬೆಳಗ್ಗೆ ಏನು ಕಾಫಿಗೆ ಈ ಬೆಲ್ಲನೇ ಹಾಕಿ ಕೊಡುವಂಥದ್ದು. ಯಾಕಂದರೆ ಬಾಣಂತಿಯರಿಗೆ ಸ್ವಲ್ಪ ರಕ್ತಹೀನತೆ ಶುರುವಾಗಿರುತ್ತೆ, ಅವರಿಗೆಲ್ಲ ಒಂದಿಷ್ಟು ಕೊರತೆ ಇರುತ್ತೆ. ಆಮೇಲೆ ಹೊಟ್ಟೆ ಬೇರೆ ಕ್ಲೀನ್ ಆಗೋಕ್ಕೆ, ಹೊಟ್ಟೆ ಅವರ ಕರಳು ಎಲ್ಲ ಕ್ಲೀನ್ ಆಗೋಕ್ಕೆ ಈ ಒಲೆ ಬೆಲ್ಲ ಸಹಕರಿಸುತ್ತೆ. ಹಾಗೆ ಮಲೆನಾಡಲ್ಲೇ ಸಾಕಂಥ ಈ ಹಸು ಕರುಗೆಲ್ಲ ಕರು ಹಾಕಿದಂಥ ಸಂದರ್ಭದಲ್ಲೇ ಅದಕ್ಕೆ ಅಕ್ಕಚ್ಚು ಅಂತ ಹೇಳಿದ್ರೆ, ಈ ಅಕ್ಕಿ ತೊಳೆದಿದ್ದ ನೀರು ಇದೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಈ ಓಲೆ ಬೆಲ್ಲ ಹಾಕ್ಬಿಟ್ಟು ಮನುಷ್ಯರಿಗೆ ಆರೈಕೆ ಮಾಡ್ದಂಗೆ ಮಾಡ್ತಾರೆ. ಇದೇನೆಂದರೆ, ತಯಾರು ಮಾಡೋರಿಗೆ ನಾವು ಒಂಚೂರು ಹೇಳಿದ್ರೆ ಈ ಥರ ಎಲ್ಲ ಹಾಕ್ಕೊಡ್ತಾರೆ ನೋಡಿ. ಇದರೊಳಗೆ ತುಂಬ ರುಚಿಯಾಗಿರುತ್ತೆ. ಅಂದರೆ ಯಾವ ಕ್ಯಾಡ್ಬರೀಸ್ ಚಾಕ್ಲೇಟಿಗೂ ಕಡಿಮೆ ಇಲ್ಲ. ಈ ಥರ ಎಲ್ಲ ಶೇಂಗಾ, ಎಳ್ಳು ಎಲ್ಲ ಹುರಿದುಬಿಟ್ಟು ಹಾಕಿರ್ತಾರೆ. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ವಿಶೇಷವಾದ ಸುವಾಸನೆಯಿಂದ ಕೂಡಿರುತ್ತೆ. ಇದು 3 ಕಣ್ಣಿಂದು ತಾಟಿಲಿಂಗು ಅನ್ನೋದು ನೀವು ನೋಡೇ ಇರ್ತೀರ. ಅದರಲ್ಲಿ ಆ ಮರದಿಂದ ತೆಗೆಂಥ ತಾಳೆ ಮರದಿಂದ. ಹಾಗೆ ಇದನ್ನು ನೋಡಿ, ಈ ಥರ ತಾಳೆ ಮರದಲ್ಲಿ ಏನು ಸೇಂದಿ ಕಳ್ಳೆಲ್ಲ ಇಳಿಸ್ತಾರಲ್ಲ, ಅದರದ್ದೇ ಗರಿಲೇ ಈ ಥರ ರಿಂಗ್ ಮಾಡಿಬಿಟ್ಟು, ಇದು ಪ್ರೋಸೆಸ್ ಎಲ್ಲ ನಾನು ತುಂಬ ಸಲ ನೋಡಿದ್ದೀನಿ ಮಾಡೋದಿದು. ತುಂಬಾ ಕಷ್ಟ ಇರುತ್ತೆ. ನಮ್ಗೆ ಹೇಳೋಕ್ಕೆ ಸುಲಭ ಇರುತ್ತೆ. ಅವರು ಅದಕ್ಕೆ 2-3 ದಿನಗಳ ಕಾಲ ಅದಕ್ಕೆ ಅಂತ ಇರ್ತಾರೆ. ಹಿಂದಿನ ದಿನ ಹೋಗಿ ಕಳ್ಳೆಲ್ಲ ಇಳಿಸಿ ಮಡಿಕೆ ಕಟ್ಟು ಬರೋಂಥದ್ದು, ಅದು ಹಾಲು ಸುಮಾರು ಮರದ್ದು ಸಂಗ್ರಹ ಮಾಡ್ತಾರೆ. ಅದನ್ನು ತಗೊಂಬಂದ್ಬಿಟ್ಟು ಅವರು ಅದು ಎಲ್ಲ ಕುದಿಸಿ, ದೊಡ್ಡದು ಕಡಾಯಿಯೊಳಗೆ ಕುದಿಸಿ, ಅದಕ್ಕೆ ಏನು ಬೇಕೋ ಅದೆಲ್ಲ ಹಾಕ್ಕೊಂಡು, ಹೀಗೆ ಒಂದು ಬೆಂಚ್ ಮೇಲೆ ಈ ತಾಳೆಗರಿಲೆ ಈ ರಿಂಗ್ ಬಳೆ ಥರ ಮಾಡಿರ್ತಾರೆ. ಈ ಥರ ಇದನ್ನೆಲ್ಲ ಹೀಗೆ ಇಟ್ಬಿಟ್ಟು, ಹೀಗೆ ಬೆಂಚ್ ಥರ ಇರುತ್ತಲ್ಲ, ಕುದಿಸಿರೋಂಥ ಪಾಕನ್ನು ಎಲ್ಲ, ಆಮೇಲೆ ಈ ಬೆಂಚ್ ಮೇಲೆ ಒಂದು ಬಟ್ಟೆ ಹಾಸ್ಬಿಡ್ತಾರೆ, ಬಿಳಿ ಬಟ್ಟೆ ಹಾಸ್ಬಿಡ್ತಾರೆ, ಹಿಡ್ಕೊಳ್ಳಲ್ಲ ಆವಾಗ. ಇದು ಬಿಸಿ ಕುದಿ ಪಾಕನ ಹುಯ್ತಾ ಹೋಗ್ತಾರೆ. ಸಾಲಾಗಿ ಒಂದು 100 ಮಾಡಿಟ್ಕೊಂಡಿರ್ತಾರೆ. ಈ ಮನೆ ಮಟ್ಟಿಗೆ ಮಾಡೋರು ಇರ್ತಾರೆ, ಸೇಲ್ಸ್ ಅಂತ ಮಾಡೋರು ಇರ್ತಾರೆ.
ಮಾರಾಟಕ್ಕೆಲ್ಲ. ಹಾಗಾಗಿ ನಮಗಂತೂ ಈ ಓಲೆ ಬೆಲ್ಲ ನೋಡಿಬಿಟ್ರೆ ಭಾರಿ ಖುಷಿ ಆಗುತ್ತೆ. ನಾವು ಸೌತ್ ಕೇಂದ್ರ, ಉಡುಪಿ ಆ ಕಡೆ ಮ್ಯಾಂಗ್ಳೂರ್ ಸ್ಟೋರ್ ಕಡೆ ಹೋದಾಗೆಲ್ಲ ಇದು ಮನೇಲಿ ಒಂದು ಸ್ವಲ್ಪ ಇದ್ದರೂ ಕೂಡ ಮತ್ತೆ ತೊಗೊಂಬಂದು ಇಟ್ಕೋತೀವಿ. ಕಾಫಿ ಟೀ ಅಂತೂ ಅಷ್ಟು ಚೆನ್ನಾಗಾಗುತ್ತೆ, ಮತ್ತು ಹೊಟ್ಟೆ ಕರಳು ಎಲ್ಲ ಬಾಡಿ ಎಲ್ಲ ನೀಟ್ ಓರಾಯಿಲ್ ಆದಂಗೆ ಆಗುತ್ತೆ. ಇದು ಬೆಲ್ಲದ ಕಾಫಿ ತುಂಬ ಒಳ್ಳೆಯದು. ಇದ್ರದ್ದೊಂದು ತುಂಡು ಮುರಿದಾಕ್ಬಿಟ್ಟು ಬೆಲ್ಲದ ಕಾಫಿ ಮಾಡಿ ಒಂದಿಷ್ಟು ಗಟ್ಟಿ ಹಾಲು ಹಾಕ್ಕೊಂಡು ಕುಡಿದ್ಬಿಟ್ರೆ ಅದ್ರ ರುಚಿನೇ ಬೇರೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಓಲೆ ಬೆಲ್ಲದ ಬಗ್ಗೆ ನಾನು ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ, ಮತ್ತು ಇದಕ್ಕೆ ರೇಟು ಸ್ವಲ್ಪ ಇತ್ತೀಚೆಗೆ ಕಾಸ್ಟ್ಲಿನೇ. ಇದು 100 ರೂಪಾಯಿಗೆ 2 ಕೊಡ್ತಾರೆ ಈ ಕಡೆ ಎಲ್ಲ ಸೌತ್ ಕೇಂದ್ರ. ಇದೆಲ್ಲ ಇದೆಲ್ಲ ಹಾಕಿರೋದ್ರಿಂದ 120 ರೂಪಾಯಿ 60 ರೂಪಾಯಿಗೆ ಒಂದು ಮಾಡ್ತಾರೆ. ನಾವು ತಿನ್ನೋ ಆಸೆ ಇರುತ್ತಲ್ಲ, ಎಷ್ಟು ನಾವು ಅವೆಲ್ಲ ಚೌಕಾಸಿ ಮಾಡೋಕ್ಕೆ ಹೋಗಲ್ಲ. ಆಯಿತು ಅಂತ ಒಂದಿಷ್ಟು ತೊಗೊಂಬರ್ತೀವಿ. ಇದನ್ನೆಲ್ಲ ಅವರು ಇದು ಮಾಡಾದ್ಮೇಲೆ ಏನು ಮಾಡ್ತಾರೆ, ಕಡೆ ಎಲ್ಲ ಒಲೆ ಸೌದೆ ಉಪಯೋಗಿಸ್ತಾರೆ ನೋಡಿ. ಒಲೆ ಹತ್ತಿರ ಒಂಥರ ಅಟ್ಟ ಥರ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮೆಲ್ಟಾಗಿ ಚೆನ್ನಾಗಾಗಲಿ ಅಂತ ಎಲ್ಲ ಜೋಡಿಸಿಡ್ತಾರೆ. ಇದಾದಮೇಲೆ ಈ ದೊನ್ನೆ ಬರುತ್ತೆ ನೋಡಿ, ಬಾಳೆ ಎಲೆ ಎಲ್ಲ ಒಣಗಿಸ್ಬಿಟ್ಟು ದೊನ್ನೆ ಮಾಡ್ತಾರೆ. ದೊನ್ನೆಲಿ ಕಟ್ಟಿ 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 ಆ ಕಡೆ ಎಲ್ಲ ನೇತಾಕಿರ್ತಾರೆ ಹೀಗೆ ಅಂಗಡಿಗಳಲ್ಲೇ, ಮಾರಾಟದ ಅಂಗಡಿಲೆಲ್ಲ. ಮತ್ತು ಏನು ವರ್ಷ ಅಲ್ಲ 2 ವರ್ಷ ಆದರೂ ಕೆಡಲ್ಲ ಇದು, ಅಷ್ಟು ಚೆನ್ನಾಗೇ ಇದಾಗಿರುತ್ತೆ. ಇವತ್ತು ನಾನು ತೋರಿಸಿರೋದು ನಿಮಗೆ ಇದಕ್ಕೆ ಎಲ್ಲ ಕೊಬ್ಬರಿ ನೋಡಿ, ಕೊಬ್ಬರಿ, ಶೇಂಗಾ, ಎಳ್ಳು ಎಲ್ಲ ಹಾಕಿ ಮಾಡಿರೋಂಥದ್ದು. ಇದಿದ್ದರೆ ನಮಗೆಲ್ಲ ಸ್ವಲ್ಪ ತಿಂದು ಅಭ್ಯಾಸ ಇರೋರಿಗೆ ಬೇರೆ ತಿಂಡಿಕ್ಕಿಂತ ಇದೆಲ್ಲ ಇದ್ದಾಗ ಬೇರೆದನ್ನು ತಿನ್ನೋಕ್ಕೆ ಹೋಗೋದಿಲ್ಲ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಒಲೆ ಬೆಲ್ಲ ಅಥವಾ ತಾಟಿ ಬೆಲ್ಲದ ಬಗ್ಗೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.